A very good morning to all my dear viewers. Welcome to my YouTube channel. This is Professor Arun Gerdi here. In the previous class of company law and administrative subject, I have discussed in brief about domicile clause of a memorandum ಅಥವಾ ಸಿಚುವೇಶನ್ ಕ್ಲಾಸ್ ಆಫ್ ಅ ಮೆಮೊರಂಡಮ್ ಅಂತ ಕರಿತೀವಿ. ಅಂದರೆ ಏನ್ರಿ, ಪ್ರಧಾನ ಕಾರ್ಯಾಲಯದ ಕಲಮಿನ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ದೀವಿ. ಸೊ ಇನ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಮೆಮೊರಂಡಮ್, ದಟ್ ಈಸ್ ಆಬ್ಜೆಕ್ಟ್ ಕ್ಲೋಸ್ ಆಫ್ ಮೆಮೊರಂಡಮ್. ಉದ್ದೇಶಿತ ಕಲಮು ಅಂತ ಕರಿತೀವಿ ನಾವು. ಆಬ್ಜೆಕ್ಟ್ ಕ್ಲಾಸ್ ಅಂದರೆ ಏನ್ರಿ, ಉದ್ದೇಶದ ಕಲಮು ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ಆಬ್ಜೆಕ್ಟ್ ಕ್ಲಾಸ್? ದಿಸ್ ಕ್ಲಾಸ್ ಸ್ಪೆಸಿಫೈಸ್ ದ ಮೇನ್ ಆಬ್ಜೆಕ್ಟ್ ಫಾರ್ ವಿಚ್ ದ ಕಂಪ್ನಿ ಈಸ್ ಫಾರ್ಮ್. ಅಂದರೆ ಏನು ಹೇಳ್ತಾರೆ ಅವರು, why the company is started, that is states by object clause. ಯಾವ ಉದ್ದೇಶಕ್ಕೋಸ್ಕರ ಕಂಪ್ನಿ ಪ್ರಾರಂಭ ಆಗಿದೆ ಅನ್ನೋದನ್ನು ನಾವು ಉದ್ದೇಶದ ಕಲಮಿನಲ್ಲಿ ತಿಳ್ಕೊಬೋದು. ಅಂದರೆ ಫಸ್ಟ್ ಪಾಯಿಂಟ್ ವಿ ಹ್ಯಾವ್ ಟು ರಿಮೆಂಬರ್, ಫಾರ್ ವಿಚ್ ಕನ್ಸರ್ನ್ ದ ಕಂಪ್ನಿ ಈಸ್ ಸ್ಟಾರ್ಟೆಡ್. ಆಮೇಲೆ ಇಟ್ ಈಸ್ ಡಿಫಿಕಲ್ಟ್ ಟು ಚೇಂಜ್ ದ ಆಬ್ಜೆಕ್ಟ್ ಕ್ಲಾಸ್ ಲೇಟರ್ ಆನ್ ಬಿಕಾಸ್ ಪ್ರಮೋಟರ್ ಶುಡ್ ಬಿ ವೆರಿ ಕಾಷಿಯಸ್ಲಿ ಅಂತ. ಅಂದರೆ ಏನು ಹೇಳ್ತಾರೆ ಅವರು, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಚೇಂಜ್ ದ ಆಬ್ಜೆಕ್ಟ್. ದ್ಯಾಟ್ಸ್ ವೈ ಆ್ಯಸ್ ಅ ಪ್ರಮೋಟರ್ ಬಿಗಿನಿಂಗ್ ಓನ್ಲಿ ಹಿ ಹ್ಯಾಸ್ ಟು ಸ್ಪೆಸಿಫೈ ದ ಆಬ್ಜೆಕ್ಟ್ ಆಫ್ ಅ ಫರ್ಮ್. ಅಂದರೆ ಏನು ರೀ, ಒಮ್ಮೆ ನೀವು ಒಂದು ಉದ್ದೇಶವನ್ನು ಇಟ್ಕೊಂಡಿರಿ ಅಂದ್ರೆ ಆ ಉದ್ದೇಶವನ್ನು ಮೇಲಿಂದ ಮೇಲೆ ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಅಂದರೆ ಏನು ರೀ, ಆಬ್ಜೆಕ್ಟ್ ಕ್ಲಾಸನ್ನು ಪದೇ ಪದೇ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ದ್ಯಾಟ್ಸ್ ವೈ ಆ್ಯಸ್ ಅ ಪ್ರಮೋಟರ್ at the beginning only you have to set a certain object for a company for which we have to start. ಅಂದರೆ ಪ್ರಾರಂಭದಲ್ಲಿನ ಕಂಪ್ನಿ ಪ್ರಾರಂಭದಲ್ಲೇ ನೀವು ಒಂದು ಉದ್ದೇಶವನ್ನು ಸೆಟ್ ಮಾಡಬೇಕು, ಆ ಉದ್ದೇಶವನ್ನು ಚೇಂಜ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಆಬ್ಜೆಕ್ಟ್ ಕ್ಲಾಸ್ ಏನು ಹೇಳ್ತಂದ್ರೆ, why the company is established legally and what kind of activity it is started. ಸೊ ಅಂದರೆ ಯಾವ ಚಟುವಟಿಕೆಯನ್ನು ಮಾಡುತ್ತಾ, ಯಾವ ಕಾರಣಕ್ಕಾಗಿ ಪ್ರಾರಂಭ ಆಗಿದೆ ಅನ್ನೋದನ್ನು ಉದ್ದೇಶದ ಕಲಮಿನಲ್ಲಿ ನಾವು ತಿಳ್ಕೊಬೋದು. ಆಮೇಲೆ ಇಲ್ಲಿ ಮೇನ್ ಪಾಯಿಂಟ್ಸ್ ನೆನ್ಪಿಟ್ಕೊರಿ, ಆಬ್ಜೆಕ್ಟ್ ಶುಡ್ ನಾಟ್ ಬಿ ಇಲ್ಲೀಗಲ್. ಈ ವರ್ಡ್ ಭಾಳ ಇಂಪಾರ್ಟೆಂಟ್. ಆಬ್ಜೆಕ್ಟ್ ಕ್ಲಾಸ್ ಒಳಗೆ ಆಬ್ಜೆಕ್ಟ್ ಶುಡ್ ನಾಟ್ ಬಿ ಇಲ್ಲೀಗಲ್ ಅಂದ್ರೆ ಏನು, ನೀವು ಯಾವ ಉದ್ದೇಶಕ್ಕೋಸ್ಕರ ಕಂಪ್ನಿನ ಪ್ರಾರಂಭ ಮಾಡಿರ್ತೀರಿ ಆ ಉದ್ದೇಶ ಏನಾಗಿರ್ಬಾರ್ದು ರೀ, ಕಾನೂನು ಬಾಹಿರ ಇರಬಾರ್ದು ಅಂತ ಹೇಳ್ತಾರೆ. ಆಬ್ಜೆಕ್ಟ್ ಶುಡ್ ನಾಟ್ ಬಿ ಇಲ್ಲೀಗಲ್, ಇಟ್ ಶುಡ್ ಬಿ ವಿದಿನ್ ದ ಲೀಗ್ಯಾಲಿಟಿ ಅಂತ ನಾವಲ್ಲಿ ಕರಿತೀವಿ. ಕಾನೂನುಬದ್ಧವಾಗಿಯೇ ನೀವು ವ್ಯವಹಾರವನ್ನು ಪ್ರಾರಂಭಿಸಬೇಕು. ಸೊ ಅದಕ್ಕೆ ಇಲ್ಲೀಗಲ್ ಇರಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಆಬ್ಜೆಕ್ಟ್ ಶುಡ್ ನಾಟ್ ಬಿ ಹಾರ್ಮ್ ಟು ಶೇರ್ ಹೋಲ್ಡರ್ಸ್ ಆ್ಯಂಡ್ ಸೊಸೈಟಿ. ಅಂದರೆ ಯುವರ್ ಆಬ್ಜೆಕ್ಟ್ ಆಫ್ ಅ ಫರ್ಮ್ ಶುಡ್ ನಾಟ್ ಹಾರ್ಮ್ ಟು ದ ಸೊಸೈಟಿ ಆರ್ ಯು ಕ್ಯಾನ್ ಸೇ ಶೇರ್ ಹೋಲ್ಡರ್ಸ್ ಅಂತ ನಾವಲ್ಲಿ ಕರಿತೀವಿ. ನೀವು ಪ್ರಾರಂಭಿಸಿರ್ತಕ್ಕಂಥ ಉದ್ದೇಶ ನಿಮ್ಮ ಷೇರುದಾರರಿಗೆ ಹಾಗೂ ಸಮಾಜದ ವಿರುದ್ಧವಾಗಿ ಇರಬಾರ್ದು. ಅಂದರೆ ಯುವರ್ ಆಬ್ಜೆಕ್ಟ್ ಆಫ್ ಅ ಫರ್ಮ್ ಶುಡ್ ನಾಟ್ ಹಾರ್ಮ್ ಟು ಸೊಸೈಟಿ. ಸಮಾಜಕ್ಕೆ ಧಕ್ಕೆ ಆಗಬಾರ್ದು ನಿಮ್ಮ ಕಂಪ್ನಿ ಉದ್ದೇಶದಿಂದ. ಫಾರ್ ಎಕ್ಸಾಂಪಲ್, ಸ್ಮಗ್ಲಿಂಗ್ ಉದ್ದೇಶ ಇಟ್ಕೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ದಟ್ ಈಸ್ ಅಗೇನ್ಸ್ಟ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಅಂದ್ರೆ ಅದಕ್ಕೆ ಆ ಆಬ್ಜೆಕ್ಟಿಗೆ ಯಾವುದೇ ಬೆಲೆ ಇರೋದಿಲ್ಲ. ಅಂದರೆ ಆಬ್ಜೆಕ್ಟ ಶೇರ್ ಹೋಲ್ಡರಿಗೂ ಇಷ್ಟ ಆಗಬೇಕು, ಅದ್ರ ಜೊತೆಗೆ ಸೊಸೈಟಿಗೂ ಉಪಯೋಗ ಆಗುವಂಗಿರಬೇಕು ಅಂತ ಹೇಳ್ತಾರೆ. ಫಸ್ಟ್ ಪಾಯಿಂಟ್ ಏನು ರೀ, ಆಬ್ಜೆಕ್ಟ್ ಇಲ್ಲೀಗಲ್ ಇರಬಾರ್ದು. ಸೆಕೆಂಡ್ ಪಾಯಿಂಟ್ ಏನು ರೀ, ಆಬ್ಜೆಕ್ಟ್ ಶುಡ್ ಬಿ ಬೆನಿಫಿಟ್ ಟು ಸೊಸೈಟಿ ಆ್ಯಸ್ ವೆಲ್ ಆ್ಯಸ್ ಶೇರ್ ಹೋಲ್ಡರ್. ನಂಬರ್ 3, ಆಬ್ಜೆಕ್ಟ್ ಆಫ್ ಅ ಕಂಪ್ನಿ ಶುಡ್ ಬಿ ಅಕಾರ್ಡಿಂಗ್ ಟು ಪ್ರೊವಿಷನ್ ಆಫ್ ಕಂಪ್ನಿ ಆ್ಯಕ್ಟ್. ನೋಡಿ, ಇದು ಭಾಳ ಕ್ಲಿಯರ್ ಐತಿ. ಕಂಪ್ನಿ ಆಬ್ಜೆಕ್ಟ್ ಈಸ್ ಆಲ್ವೇಸ್ ಅಕಾರ್ಡಿಂಗ್ ಟು ಪ್ರೊವಿಷನ್ಸ್ ಆಫ್ ಕಂಪ್ನಿ ಆ್ಯಕ್ಟ್ 2013. ಅಂದರೆ ಕಂಪ್ನಿ ಉದ್ದೇಶ ಸ್ಪಷ್ಟವಾಗಿರಬೇಕು, ಸ್ಪಷ್ಟವಾಗಿ ಕಂಪ್ನಿ ಕಾಯ್ದೆ ಅನ್ವಯ ಇರಬೇಕು ಅಂತ ಹೇಳ್ತಾರೆ. ಸೊ ಕಂಪ್ನಿ ಕಾಯ್ದೆ 2013ರ ನಿಯಮವನ್ನು ಪಾಲಿಸಬೇಕು ಅಂತ. ಸೊ ಆಬ್ಜೆಕ್ಟ್ ಆಫ್ ಅ ಕಂಪ್ನಿ ಶುಡ್ ಫಾಲೋ ದ ಕಂಪ್ನಿ ಲಾ ಪ್ರೊವಿಷನ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇದು ನೆಕ್ಸ್ಟ್ ಪಾಯಿಂಟ್. ಆಮೇಲೆ ಆಬ್ಜೆಕ್ಟ್ ಶುಡ್ ಬಿ ಸ್ಪೆಸಿಫಿಕಲಿ ಮೆನ್ಷನ್ ಇನ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, MOA. ಅಂದರೆ ನೀವು ಯಾವ ಉದ್ದೇಶವನ್ನು ಇಟ್ಕೊಂಡಿರ್ತೀರಿ ಆ ಉದ್ದೇಶವನ್ನು ನೀವು ಮನವಿ ಪತ್ರದಲ್ಲಿ ಬರೀಬೇಕು ಅಂತ ಹೇಳ್ತಾರೆ. ಆಬ್ಜೆಕ್ಟ್ ಶುಡ್ ಬಿ ಮೆನ್ಷನ್ ಇನ್ ಮೆಮೊರಂಡಮ್. ವೈ? ಬಿಕಾಸ್ ಮೆಮೊರಂಡಮ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ಸೊ ಇನ್ ಆಲ್ ದ್ಯಾಟ್ ಡಾಕ್ಯುಮೆಂಟ್ ಯುವರ್ ಆಬ್ಜೆಕ್ಟ್ ಶುಡ್ ಬಿ ಮೆನ್ಷನ್ ವೆರಿ ಕ್ಲಿಯರ್ಲಿ. ನಿಮ್ಮ ಉದ್ದೇಶವನ್ನು ಸ್ಪಷ್ಟವಾಗಿ ನೀವು ಮನವಿ ಪತ್ರದಲ್ಲಿ ದಾಖಲೆ ಮಾಡಿರಬೇಕು. ಉದ್ದೇಶ ಏನಿದೆ ಅನ್ನೋದನ್ನು ಕ್ಲಿಯರಾಗಿ ಬರೀಬೇಕು. ಅದು ಲಾಭ ಮಾಡ್ಕೋದಿರ್ಬೋದು ಅಥವಾ ಲಾಭೇತರ ಸಂಸ್ಥೆ ಆಗಿರ್ಬೋದು. ಸೊ ಒಟ್ಟಿನಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನೀವು ಏನು ಮಾಡ್ಬೇಕು ರೀ, ಮನವಿ ಪತ್ರದಲ್ಲಿ ಬರೀಬೇಕು. ಆಮೇಲೆ ಆಬ್ಜೆಕ್ಟ್ ಶುಡ್ ನಾಟ್ ಬಿ ಅಗೇನ್ಸ್ಟ್ ಕಂಟ್ರಿ ಜನರಲ್ ಲಾ. ಅಂದ್ರೆ ನಿಮ್ಮ ಕಂಪ್ನಿ ಉದ್ದೇಶ ದೇಶದ ಸಾಮಾನ್ಯ ನಿಯಮವನ್ನು ಮೀರಿರಬಾರ್ದು, ದೇಶದ ಕಾನೂನು ಕಟ್ಟಳೆ ಒಳಗಡೆ ಇರಬೇಕು, ದೇಶದ ಕಾನೂನನ್ನು ಮೀರಬಾರ್ದು ಅಂತ. ಅಂದರೆ ಆಬ್ಜೆಕ್ಟ್ ಶುಡ್ ಫಾಲೋ ದ ಲಾ ವಿಚ್ ಈಸ್ ಪ್ರಿಸ್ಕ್ರೈಬ್ ಬೈ ದ ಕಂಟ್ರಿ. ಅಂದರೆ ದೇಶವು
ರಚನೆ ಮಾಡಿರ್ತಕ್ಕಂತಹ ಕಾನೂನನ್ನು ಪಾಲಿಸುವಂತೆ ನಿಮ್ಮ ಕಂಪ್ನಿ ಉದ್ದೇಶ ಇರಬೇಕು ಅಂತ ನಾವಲ್ಲಿ ಹೇಳ್ತಾವೆ. ಅಂದರೆ ದೇಶದ ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು ಅನ್ನೋ. ಇನ್ ಸಿಂಪಲ್ ವರ್ಡ್, ಇಟ್ ಶುಡ್ ನಾಟ್ ಅಬೈಡ್ ಆರ್ ಬ್ರೇಕ್ ಡೌನ್ ದ law which is prescribed by the nation. Then object should not be against public interest. ಈ ಪಾಯಿಂಟ್ ಒಳಗೆ ಬರ್ತೈತೆ. ಸೊಸೈಟಿ ಒಳಗೆ ಸಾಮಾಜಿಕ ಆಸಕ್ತಿ ವಿರುದ್ಧವಾಗಿರ್ಬೋದು, ಸಾರ್ವಜನಿಕ ಆಸಕ್ತಿ ವಿರುದ್ಧವಾಗಿರ್ಬೋದು. ಅಂದ್ರೆ ಇನ್ ಕೇಸ್ ಆಫ್ ಪಬ್ಲಿಕ್ ಒಪಿನಿಯನ್ ಯುವರ್ ಆಬ್ಜೆಕ್ಟ್ ಶುಡ್ ಬಿ ವೆರಿ ಮಚ್ ಕ್ಲಿಯರ್ ಆ್ಯಂಡ್ ವೆರಿ ಮಚ್ ಕನ್ಸೈಸ್, ವೆರಿ ಮಚ್ ಇಂಟ್ರೆಸ್ಟೆಡ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಪಬ್ಲಿಕ್ ಇಂಟ್ರೆಸ್ಟನ್ನು ಕನ್ಸಿಡರ್ ಮಾಡಿ ನೀವು ನಿಮ್ಮ ಉದ್ದೇಶವನ್ನು ಏನು ಮಾಡ್ಬೋದು ರೀ, ಈಡೇರಿಸ್ಬೋದು ಅಂತ. ಆಮೇಲೆ ಇನ್ಸಿಡೆಂಟಲ್ ಆಬ್ಜೆಕ್ಟ್ ಶುಡ್ ಬಿ ನೆಸೆಸರಿ ಟು ಅಚೀವ್ ದ ಮೇನ್ ಆಬ್ಜೆಕ್ಟ್. ಅಂದರೆ ಏನು ಹೇಳ್ತಾರೆ ಅವರು, ಸೆಕೆಂಡರಿ ಆಬ್ಜೆಕ್ಟ್ ಈಸ್ ನೆಸೆಸರಿ ಟು ಫುಲ್ಫಿಲ್ ದ ಮೇನ್ ಆಬ್ಜೆಕ್ಟ್ ಆಫ್ ಅ ಕಂಪ್ನಿ. ಅಂದರೆ ದ್ವಿತೀಯ ಉದ್ದೇಶವು ಪ್ರಥಮ ಉದ್ದೇಶವನ್ನು ಈಡೇರಿಸಲಿಕ್ಕೆ ಸಹಾಯಕಾರಿಯಾಗಿದೆ ಅಂತ. ಸೊ ಓವರಾಲ್ ಈ ಕ್ಲಾಸ್ನಲ್ಲಿ ಏನು ತಿಳ್ಕೊಬೋದು, ಆಬ್ಜೆಕ್ಟ್ ಕ್ಲಾಸ್ನಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆಬ್ಜೆಕ್ಟ್ ಕ್ಲಾಸ್ ಸ್ಟೇಟ್ಸ್ ವೈ ದ ಕಂಪ್ನಿ ಈಸ್ ಸ್ಟಾರ್ಟೆಡ್. ಇದು ಫಸ್ಟ್ ಕ್ವಶನಿಗೆ ಆನ್ಸರ್ ನೋಡಿ. ಆಬ್ಜೆಕ್ಟ್ ಕ್ಲಾಸ್ ಏನು ಹೇಳ್ತಾರೆ, ವೈ ದ ಕಂಪ್ನಿ ಈಸ್ started. Then what the company, different types of business the company is followed. ಯಾವ ವಿವಿಧ ಪ್ರಕಾರದ ವ್ಯವಹಾರವನ್ನು ಕಂಪ್ನಿ ಫಾಲೋ ಮಾಡ್ತಾ ಇದೆ. ಆಮೇಲೆ ಆಬ್ಜೆಕ್ಟ್ ಹೆಂಗಿರಬೇಕು ಅಂತಲೂ ಹೇಳ್ತಾರೆ. ಆಬ್ಜೆಕ್ಟ್ ಶುಡ್ ನಾಟ್ ಬಿ ಇಲ್ಲಿಗಲ್, ಕಾನೂನು ವಿರುದ್ಧವಾಗಿರಬಾರ್ದು. ಆಬ್ಜೆಕ್ಟ್ ಶುಡ್ ನಾಟ್ ಬಿ ಅಗೇನ್ಸ್ಟ್ ದ ಶೇರ್ ಹೋಲ್ಡರ್ ಆ್ಯಂಡ್ ಸೊಸೈಟಿ, ಷೇರುದಾರರ ಹಾಗೂ ಸಮಾಜದ ವಿರುದ್ಧವಾಗಿರಬಾರ್ದು. ಆಬ್ಜೆಕ್ಟ್ ಶುಡ್ ನಾಟ್ ಬಿ ಆಬ್ಜೆಕ್ಟ್ ಆಫ್ ಕಂಪ್ನಿ ಶುಡ್ ಬಿ ಅಕಾರ್ಡಿಂಗ್ ಟು ಪ್ರೊವಿಷನ್ ಆಫ್ ಕಂಪ್ನಿ ಆ್ಯಕ್ಟ್, ಕಂಪ್ನಿ ಕಾಯ್ದೆಯನ್ನು ಪಾಲಿಸುವಂತೆ ಇರಬೇಕು. ಆಬ್ಜೆಕ್ಟ್ ಶುಡ್ ಬಿ ಮೆನ್ಷನ್ ಇನ್ ಮೆಮೊರಂಡಮ್, ಮನವಿ ಪತ್ರದಲ್ಲಿ ಬರೆದಿರಬೇಕು ಉದ್ದೇಶವನ್ನು. ಆಬ್ಜೆಕ್ಟ್ ಶುಡ್ ನಾಟ್ ಬಿ ಅಗೇನ್ಸ್ಟ್ ದ ಕಂಪ್ನಿ ಜನರಲ್ ಲಾ ಆಫ್ ಅ ನೇಷನ್, ದೇಶದ ಕಾನೂನನ್ನು ಪಾಲಿಸುವಂತೆ ಇರಬೇಕು. ನಿಮ್ಮ ಕಂಪ್ನಿ ಉದ್ದೇಶವು ದೇಶದ ಕಾನೂನಿನ ವಿರುದ್ಧವಾಗಿ ಇರಬಾರ್ದು. ಆಬ್ಜೆಕ್ಟ್ ಶುಡ್ ನಾಟ್ ಬಿ ಅಗೇನ್ಸ್ಟ್ ದ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕರ ವಿರೋಧಿಯಾಗಿರಬಾರ್ದು. ಆಬ್ಜೆಕ್ಟ್ should be, main object should be satisfied by subsidiary object. ದ್ವಿತೀಯ ಉದ್ದೇಶವು ಪ್ರಥಮ ಉದ್ದೇಶವನ್ನು ಈಡೇರಿಸಲು ಸಹಾಯಕಾರಿಯಾಗಿದೆ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಆಬ್ಜೆಕ್ಟ್ ಕ್ಲಾಸ್ ಈಸ್ ನೆಸೆಸರಿ ಫಾರ್ ಎವ್ರಿ ಕಂಪ್ನಿ. ಆಮೇಲೆ ದ್ಯಾಟ್ಸ್ ವೈ ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್, ಆಬ್ಜೆಕ್ಟ್ ಶುಡ್ ನಾಟ್ ಬಿ ಚೇಂಜ್ ಅಗೇನ್ ಆ್ಯಂಡ್ ಅಗೇನ್. ದಿಸ್ ಈಸ್ ವೆರಿ ಕ್ಲಿಯರ್. ಆಬ್ಜೆಕ್ಟ್ ಆಫ್ ಅ ಕಂಪ್ನಿ ಶುಡ್ ನಾಟ್ ಬಿ ಚೇಂಜ್ ಅಗೇನ್ ಆ್ಯಂಡ್ ಅಗೇನ್. ಫಾರ್ ದ್ಯಾಟ್ ಪರ್ಪಸ್ ಓನ್ಲಿ the promoter or the persons has to fix the object very clear. ಅಂದರೆ ಉದ್ದೇಶವನ್ನು ಸ್ಪಷ್ಟವಾಗಿ ಬರೀಬೇಕು ಪ್ರಮೋಟರ್, ಯಾವ ಉದ್ದೇಶಕ್ಕಾಗಿ ನೀವು ಕಂಪ್ನಿನ ಪ್ರಾರಂಭ ಮಾಡ್ತಿದ್ದೀರಿ ಅಂತ. ಬಿಕಾಸ್ ಇನ್ ದ ಇಂಟೆನ್ಷನ್ ದ್ಯಾಟ್ ಆಬ್ಜೆಕ್ಟ್ ಶುಡ್ ನಾಟ್ ಬಿ ಚೇಂಜ್ ಆಫನ್ಲಿ ಅಂತ ನಾವಲ್ಲಿ ಕರಿತೀವಿ. ಸೊ ಉದ್ದೇಶವನ್ನು ಪದೇ ಪದೇ ನಾವು ಬದಲು ಮಾಡಲು ಸಾಧ್ಯ ಇಲ್ಲ. ಹಾಗಾಗಿ ಆಬ್ಜೆಕ್ಟ್ ಕ್ಲಿಯರ್ ಇರಬೇಕು. ಸೊ ಕೀವರ್ಡ್ಸ್ ನೆನಪಿಟ್ಕೊರಿ. ಇಲ್ಲೀಗಲ್ ಇರಬಾರ್ದು ನೋಡ್ರಿ, ಕೀವರ್ಡ್ಸ್ ಕಾನೂನು ಬಾಹಿರ ಇರಬಾರ್ದು, ಇಲ್ಲೀಗಲ್. ಶೇರ್ ಹೋಲ್ಡರ್ ಸೊಸೈಟಿ ಲೈಕ್ ಆಗುವಂಗಿರ್ಬೇಕು, ಷೇರುದಾರರು ಸಮಾಜಕ್ಕೆ ಲೈಕ್ ಆಗುವಂಗಿರ್ಬೇಕು. ಕಂಪ್ನಿ ಕಾಯ್ದೆನ ಫಾಲೋ ಮಾಡ್ಬೇಕು, ಕಂಪ್ನಿ ಆ್ಯಕ್ಟನ್ನು ಫಾಲೋ ಮಾಡ್ಬೇಕು. ಮೆಮೊರಂಡಮ್ ಒಳಗೆ ಬರೆದಿರ್ಬೇಕು ಆಬ್ಜೆಕ್ಟನ್ನು. ಆಮೇಲೆ ಜನರಲ್ ಲಾನ ಫಾಲೋ ಮಾಡ್ಬೇಕು, ಸಾಮಾನ್ಯ ನಿಯಮವನ್ನು ಪಾಲಿಸಬೇಕು. ಪಬ್ಲಿಕ್ ಇಂಟ್ರೆಸ್ಟ್ ಪರವಾಗಿರ್ಬೇಕು, ಸಾರ್ವಜನಿಕರ ಆಸಕ್ತಿ ಪರವಾಗಿ ಇರಬೇಕು. ಆಮೇಲೆ ಮೇನ್ ಆಬ್ಜೆಕ್ಟ್ ಫುಲ್ಫಿಲ್ ಮಾವು. ದಿಸ್ ಈಸ್ ಆಲ್ ಅಬೌಟ್ ದ ಆಬ್ಜೆಕ್ಟ್ ಕ್ಲಾಸ್ ಆಫ್ ಅ ಮೆಮೊರಂಡಮ್. Remaining we'll discuss in next class.